ನಮಸ್ಕಾರ ಸ್ನೇಹಿತರೆ. ಹಳ್ಳಿಯ ರೈತರಲ್ಲಿ ಇರುವಂತಹ ಒಂದು ಸಮಸ್ಯೆ ಏನಂತ ಹೇಳಿದ್ರೆ, ಒಂದು ಜಮೀನು ಇರುತ್ತೆ ಒಬ್ಬ ರೈತಂದು. ಅವನ ಜಮೀನಿನ ಮುಂಭಾಗದಲ್ಲಿ ಇನ್ನೊಬ್ಬ ರೈತನ ಜಮೀನು ಇರುತ್ತೆ. ಆ ಜಮೀನಿಗೆ ಹೋಗೋಕೆ ಮುಂದ್ಗಡೆ ಇರುವಂತಹ ರೈತ ಜಾಗವನ್ನ ಬಿಡ್ತಾ ಇರಲ್ಲ. ಹಾಗೂ ನಾನೇನು ಹೇಳಿದೆ, ಆ ಜಮೀನಿನ ಹಿಂಭಾಗದಲ್ಲಿರುವಂತಹ ಜಮೀನಿಗೆ ಹೋಗೋಕೆ ಯಾವುದೇ ರೀತಿಯ ದಾರಿ ಇರಲ್ಲ. ಅಂದಾಗ ಮುಂದೆ ಇರುವ ಜಮೀನಿನ ಮಾಲೀಕ ರೈತ ಅವನಿಗೆ ಜಾಗ ಕೊಡಬೇಕು ಓಡಾಡಕ್ಕೆ. ಅವನು ಉಳುಮೆ ಮಾಡೋಕ್ಕಾಗಿರ್ಬೋದು ಅಥವಾ ಕೃಷಿ ಚಟುವಟಿಕೆಗಳಿಗೆ ಆ ದಾರಿಯಲ್ಲಿ ಹೋಗೋಕೆ ಜಾಗವನ್ನು ಕೊಡಬೇಕು. ಸಪೋಸ್ ಆ ರೈತ ಹಿಂದೆ ಇರುವ ಜಮೀನಿಗೆ ಓಡಾಡಲು ಜಾಗ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಏನ್ ಮಾಡಬಹುದು? ಅದನ್ನ ಕಾನೂನಲ್ಲಿ ಈಸ್ಮೆಂಟ್ರಿ ರೈಟ್ ಅಂತ ಹೇಳ್ತಾರೆ. ಅಂದ್ರೆ ಒಂದು ಜಮೀನಿನಿಂದ ಇನ್ನೊಂದು ಜಮೀನಿಗೆ ಹೋಗೋಕೆ ಯಾವುದೇ ರೀತಿ ದಾರಿ ಇಲ್ಲ ಅಂತ ಹೇಳಿದ್ರೆ ಈಸ್ಮೆಂಟ್ರಿ ರೈಟ್ ಪ್ರಕಾರ ಕೋರ್ಟ್ನಲ್ಲಿ ಒಂದು ದಾವೆಯನ್ನ ಸಲ್ಲಿಸಿ ಕೋರ್ಟ್ನಿಂದ ಆದೇಶವನ್ನ ಪಡೆದು ಅವನಿಗೆ ಹೋಗೋಕೆ, ಆ ಜಾಗಕ್ಕೆ ಹೋಗೋಕೆ ಯಾವುದೇ ರೀತಿಯಂತಹ ದಾರಿ ಇಲ್ಲ ಅಂತ ಕೋರ್ಟ್ನಲ್ಲಿ ತೀರ್ಮಾನ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಕೋರ್ಟ್ ಆದೇಶ ಮಾಡುತ್ತೆ, ಏನು ಮುಂದೆ ಇರುವಂತಹ ರೈತ ಹಿಂದ್ಗಡೆ ಇರೋ ಜಮೀನಿಗೆ ಹೋಗೋಕೆ ದಾರಿಯನ್ನ ಬಿಟ್ಕೊಡ್ಬೇಕು ಅಂತ